ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರಿಗೆ ನನ್ನ ನಮಸ್ಕಾರಗಳು. ಶ್ರೀಯುತ ರಾಮಪ್ಪ ಎಂ ಅವರಿಗೆ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಾಗಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ ನನ್ನ ನಮಸ್ಕಾರಗಳು. ಎಲ್ಲ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ 10 ವರ್ಷ ಮುಂಚೆ ಈ ಥರ ಕಾರ್ಯಕ್ರಮಕ್ಕೆ ಕರೆದಿದ್ದರೆ ನಾನು ಬಂದು ಒಂದು ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳಿ ಒಂದು ಹಾಡು ಹಾಡಿ ಹೋಗ್ತಾ ಇದ್ದೆ. ಇವತ್ತು ನಾನು ಕೂಡ ಒಂದು ವಿದ್ಯಾರ್ಥಿ ಆಗಿರೋದರಿಂದ ನನಗೆ ಎಸ್ ಜಿ ಸಿದ್ದರಾಮಯ್ಯ ಸರ್ ಮುಂದೆ ಮಾತನಾಡೋಕ್ಕೆ ನನಗೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ. ಯಾಕೆ ಅಂದರೆ ಅವರಿಂದ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಅವರು ನನ್ನ ಗುರು ಇದ್ದಂಗೆ. ಅವರ ಮುಂದೆ ನಾನಿವತ್ತು ಮಾತನಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ನಿಮ್ಮ ಆಶೀರ್ವಾದ ಇರಲಿ ಸರ್. ಸಂಕೋಚನೂ ಆಗುತ್ತೆ. ಯಾಕೆಂದರೆ ಅವರು ಯಾವ ರೀತಿ ಮಾತಾಡ್ತಾರೆ ಆ ಮಾತನ್ನ ಕೇಳ್ತಾ ಇರಬೇಕು ಅನಿಸುತ್ತೆ. ಅದ್ರ ಜೊತೆಗೆ ನಮಗೆ ಎಷ್ಟು ಕಲಿಯೋಕೆ ಇದೆ ಜೀವನದಲ್ಲಿ ಅಂತ. ಸೊ ನಾನು ನಿಮಗೆ ಯಾವುದೋ ಬುದ್ಧಿ ಮಾತು ಹೇಳಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನಾನು ಬೋರ್ ಮಾಡಿಸಲ್ಲ. ನಾನು ನನ್ನ ಜೀವನದ ಸ್ವಲ್ಪ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಹುಟ್ಟಿರೋ ಊರು ಉತ್ತರ ಪ್ರದೇಶ್, ಮೇರಠ್. ನಾನು ಓದಿರೋದು ಸ್ಕೂಲು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಇನ್ ಮೇರಠ್, ಸೋಫಿಯಾ ಗರ್ಲ್ಸ್ ಸ್ಕೂಲಲ್ಲಿ ಓದಿದ್ದೆ ನಾನು. ಸೊ ನನಗೆ ಜಾಸ್ತಿ ಓದೋಕ್ಕೆ ಅವಕಾಶ ಸಿಗಲಿಲ್ಲ. 11ನೇ ಕ್ಲಾಸ್ ತನಕ ಮಾತ್ರ, ಫಸ್ಟ್ PU ತನಕ ಮಾತ್ರ ಓದಿದ್ದೆ. ನನಗೆ ಯಾವತ್ತೂ ಚಿಕ್ಕ ವಯಸ್ಸಿಂದಲೇ ಒಂದು ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ನನ್ನ ಸ್ಕೂಲ್ ಪಕ್ಕ ಒಂದು ಚಿಕ್ಕ ಥಿಯೇಟರ್ ಇತ್ತು. ಸೊ ಆ ಥಿಯೇಟರ್ಗೆ ನಾನು ಪದೇ ಪದೇ ಹೋಗಿ ಡ್ರಾಮಾ ನೋಡೋದು, ಅಲ್ಲಿ ರಿಹರ್ಸಲ್ಸ್ ನಡೆಯೋದು, ಅದು ನೋಡೋದು. ಸೊ ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ಫೀಲಿಂಗ್ ಇತ್ತು, ನಾನು ಡೆಫಿನೆಟ್ಲಿ ಆ್ಯಕ್ಟರ್ ಆಗ್ತೀನಿ, ಅದು ಬಿಟ್ಟರೆ ನಾನು ಏನೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಎಜುಕೇಷನ್ನ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ಮುಂಬೈಯಲ್ಲಿ ನಾನು ಮೊದಲನೇ ಪ್ರಾಜೆಕ್ಟ್ ಮಾಡಿದೆ. ಒಂದು TV ಸೀರಿಯಲ್ ಹಿಂದಿಲಿ, ಜಮೀನ್ ಸೆ ಆಸ್ಮಾನ್ ಅಂತ. ಸೊ ಆ ಸಿನಿಮಾದಲ್ಲಿ, ಆ ಸೀರಿಯಲ್ದಲ್ಲಿ ಅರುಣಾ ಇರಾನಿ ನನಗೆ ಡೈರೆಕ್ಟ್ ಮಾಡಿದರು. ಪ್ರೊಡಕ್ಷನ್ ಕೂಡ ಹೋಗ್ದೇನೆ. ಈಗ ನನಗೆ ಆ್ಯಕ್ಟರ್ ಆಗಬೇಕು ಒಂದು ಛಲ ಇದೆ, ಒಂದು ಅವಕಾಶ ಸಿಕ್ತು, ಒಂದು ತೃಪ್ತಿನೂ ಇತ್ತು. ಜೊತೆಗೆ ಎಷ್ಟು ಕಷ್ಟಪಡಬೇಕಿತ್ತು ಅಂದರೆ ಹಗಲು ರಾತ್ರಿ ಶೂಟಿಂಗ್ ಮಾಡಬೇಕು. ಆಮೇಲೆ ಅರುಣಾ ಇರಾನಿ ಅವರು ತುಂಬ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಷ್ಟೇ ಬೈತಾಯಿದ್ರು, ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ 10 ಟೇಕ್ 15 ರೀಟೇಕು ಮಾಡಿ 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 ನಾನು 1.5 ವರ್ಷ ಆ ಸೀರಿಯಲ್ನ ಮಾಡಿದೆ. ತುಂಬ ಕಲ್ತ್ಕೊಂಡೆ ಅವರಿಂದ. ಸೊ ನನ್ನ ಅಭಿನಯದಲ್ಲಿ ನಾನು ಏನು ಇವತ್ತು ಪರವಾಗಿಲ್ಲ ಅಭಿನಯ ಮಾಡ್ತೀನಿ ಅಂದರೆ, ನನ್ನನ್ನು ಅಷ್ಟು ಉಗುಳೋಕೆ ಇಷ್ಟಪಡಲ್ಲ. ಏನು ಅಭಿನಯ ನಾನು ಕಲ್ತ್ಕೊಂಡಿದ್ದೀನಿ ಅದು ಆನ್ ದ ಜಾಬ್, ಅರುಣಾ ರಾಣಿಯಿಂದ. ತುಂಬ ಸ್ಟ್ರಿಕ್ಟ್ ಆಗಿದ್ರು ಅವರು. ಆದರೆ ನನಗೆ ಒಂದು ಉತ್ಸಾಹ ಇತ್ತು, ಒಂದು ಛಲ ಇತ್ತು, ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಒಂದು ಗುರಿ ಇತ್ತು, ಕನಸಿತ್ತು. ಆ ಕನಸನ್ನು ನಾನು ಯಾವ ರೀತಿ ನಾನು ಅದನ್ನು ನಿಜ ಮಾಡಬೇಕು ಅಂತ ನನಗೆ ತುಂಬ ಒಂದು ಹಠ ಇತ್ತು. ಅದಾದಮೇಲೆ ನಾನು ಸಿನಿಮಾಗಳಲ್ಲಿ ಸ್ವಲ್ಪ ಆ್ಯಕ್ಟ್ ಮಾಡಿದೆ, ಬಂಗಾಲಿ, ಗುಜರಾತಿ. ನನಗೆ ಕೊನೆಗೆ 6-7 ವರ್ಷಗಳ ಕಾಲ ನಾನು ಕಷ್ಟಪಟ್ಟು ಸಾಧನೆ ಮಾಡಿಕೊಂಡು ನನಗೆ ಕೊಕ್ಕಿ ಅಂತ ಒಂದು ತಮಿಳ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ. ಆ ಸಿನಿಮಾ ದೇವರ ದಯೆಯಿಂದ ಸೂಪರ್ ಹಿಟ್ ಆಯಿತು. ಸೊ ಆ ಸಿನಿಮಾನ ನೋಡ್ಕೊಂಡು ನನಗೆ ಯೋಗರಾಜ್ ಭಟ್ ಅವರು ಮುಂಗಾರು ಮಠದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಕರೆದಿದ್ರು. ಅದರಿಂದ ನನ್ನ ಜರ್ನಿ ಶುರುವಾಯಿತು. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ಹೇಳೋಕ್ಕೇನೋ ಅವಶ್ಯಕತೆಯೇ ಇಲ್ಲ. ಇದು ನನ್ನ ಸಕ್ಸಸ್ಸಿನ ಕತೆ. ಅದಾದಮೇಲೆ 2011ರಲ್ಲಿ ನಾನು ಒಂದು ಅಭಿನೇತ್ರಿ ಅಂತ ಚಿತ್ರನ ನಿರ್ಮಾಪಕಿಯಾಗಿ ಅದನ್ನು ನಾನು ಮಾಡಿದೆ. ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಸೆಟಪ್ಪು, ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು ಅದರಲ್ಲಿ ಆ್ಯಕ್ಟ್ ಮಾಡಿದರು. ಆದರೆ ನಾನು ಸೋತೆ. ಒಳ್ಳೆ ಇಂಟೆನ್ಷನ್ ಇತ್ತು, ಒಳ್ಳೆಯ ಮನೋಭಾವದಿಂದ ಚಿತ್ರ ಮಾಡಿದೆ, ಆದರೆ ನಾನು ಅದರಲ್ಲಿ ಸೋತೆ. ಅದಾದಮೇಲೆ ನಾನು ರಾಜಕೀಯಕ್ಕೆ ಬಂದಾಗ ಕೂಡ ಅದೇ ನಾನು ಸೋತೆ.
ನಾನು ಯಾಕೆ ಸೋತೆ ಅಂತ ಇವತ್ತು ನಾನು ಯೋಚನೆ ಮಾಡಿದರೆ ನನಗೆ ಒಂದು ಸ್ಪಷ್ಟತೆ, ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಯಾಕೆ ಸೋತೆ ಅಂತ. ಸೊ ಸೋಲು ಗೆಲುವು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ನಾವು ಏನು ವಿಧಾನ ತಗೊಂಡು ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ನಾನು ಪ್ರೊಡಕ್ಷನ್ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲದೆ ನಾನು ಕಾಲಿಟ್ಟಾದ ಮೇಲೆ ನನಗೆ ಗೊತ್ತಾಯಿತು ನನಗೆ ಜ್ಞಾನನೇ ಇಲ್ಲ. ಮತ್ತು ಆ್ಯಕ್ಟರ್ ಆಗುವಾಗ ನನಗೆ ಏನು ಛಲ, ಏನು ಶ್ರಮ, ಏನು ಕಠಿಣ ಪರಿಶ್ರಮ ನಾನು ಮಾಡ್ತಾಯಿದ್ದೆ ಅದು ಇರಲಿಲ್ಲ. ಸೊ ನನ್ನ ಜೀವನದಲ್ಲಿ ನಾನು ಏನು ಕಲ್ತ್ಕೊಂಡಿದ್ದೀನಿ ಅಂದರೆ ಗೆಲುವು ಬರುತ್ತೆ, ಎಲ್ಲರಿಗೂ ಗೆಲುವು ಸಿಗುತ್ತೆ. ಸಕ್ಸಸ್ ಸಿಗೋದಕ್ಕೆ ನಮಗೆ ಒಂದು ಛಲ, ನಮ್ಮ ಗುರಿಯ ಬಗ್ಗೆ ಒಂದು ಪ್ರೀತಿ, ಒಂದು ನಮ್ಮ ಕನಸು ಮೇಲೆ ನಂಬಿಕೆ ಇರಬೇಕು. ಸೊ ಯಾರಿಗೂ ಆ ಛಲ ಇರುತ್ತೋ, ನಂಬಿಕೆ ಇರುತ್ತೋ, ಯಾರಿಗೂ ಹಗಲು ರಾತ್ರಿ ಏನೋ ಆಗಬೇಕು ಅಂತ ಒಂದು ಫೈರ್ ಇರುತ್ತೋ ಅವ್ರು ಡೆಫಿನೆಟ್ಲಿ ಜೀವನದಲ್ಲಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಸೊ ಇದು ನನ್ನ ಸೋಲು ಮತ್ತು ಗೆಲುವಿನ ಕತೆ. ಅದ್ರ ಮುಂದೆ ನೋಡಿದರೆ ಈಗ ನಾನು 3-4 ವರ್ಷದಿಂದ ಕನ್ನಡ ಕಲಿತಾ ಇದ್ದೀನಿ. ಕನ್ನಡದಲ್ಲಿ ಎಷ್ಟು ಮಾತಾಡಬೇಕು, ಬರೀಬೇಕು, ಓದಬೇಕು ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನಾನು ನಿಸ್ವಾರ್ಥ ಭಾವದಿಂದ ಮಾಡ್ತಾ ಇದ್ದೀನಿ. ನನಗೆ ಕನ್ನಡ ಪರವಾಗಿ, ಕನ್ನಡ ಭಾಷೆ ಪರವಾಗಿ ಏನು ಮಾಡಬೇಕು, ಆಚೆಯಿಂದ ಅನ್ಯ ರಾಜ್ಯದಿಂದ ಯಾರು ಕರ್ನಾಟಕಕ್ಕೆ ಬರ್ತಾರೆ ಅವರು ಕನ್ನಡನ ಮಾತಾಡಬೇಕು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿನ ಕಲಿಬೇಕು, ನಮ್ಮ ಭಾಷೆ ಕಲಿಬೇಕು, ನನಗೆ ತುಂಬ ಆಸೆ ಇದೆ. ಸೊ ನಾನು ಈ ವಿಷಯದಲ್ಲಿ 1-2 ಪ್ರಾಜೆಕ್ಟು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ ನಮ್ಮ ಜೊತೆ ಆ ಪ್ರಾಜೆಕ್ಟಲ್ಲಿ ಇದ್ದಾರೆ. ಸೊ ಅವರ ಆಶೀರ್ವಾದದಿಂದ ನಾವು ಒಂದು ಮಟ್ಟಿಗೆ ಪ್ರತಿದಿನ ಹಂತಾಗಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ತುಂಬ ಬೇಗ ಅದರದ್ದು ಒಂದು ನಿಷ್ಕರ್ಷ ನಿಮ್ಗೆಲ್ಲರ ಮುಂದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ನಿಮ್ಗೆಲ್ಲರಿಗೂ ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲ ವಿದ್ಯಾರ್ಥಿನಿಯರಿಗೆ, ಜೀವನದಲ್ಲಿ ಏನೂ ಇಂಪಾಸಿಬಲ್ ಇಲ್ಲ. ನೀವೇನೋ ಛಲದಿಂದ ನಾನು ಇದನ್ನು ಪಡ್ಕೊಳ್ಳೇಬೇಕು ಅಂತ ಒಂದು ಮನಸ್ಸು ಮಾಡಿದರೆ, ಮನಸ್ಸು ಮತ್ತು ಕನಸು ಒಂದಾಗಬೇಕು. ಮನಸ್ಸು ಮತ್ತು ಕನಸು ಬಂದಾದರೆ ಖಂಡಿತ ನೀವೇನಾದರೂ ಜೀವನದಲ್ಲಿ ಅಚೀವ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಾನು ಇದೆಲ್ಲ ನೀವು ಒಪ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನ್ನ ಸ್ವಂತ ಅನುಭವದಿಂದ ನಾನು ನನಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈ ವಿದ್ಯಾಲಯ, ಈ ದೀಪಾ ಶಿಕ್ಷಣ ಮತ್ತು ಸೇವಾ ಸಂಸ್ಥೆ ಏನಿದೆ ಅಂತ, ಸೊ ಈ ಸಂಸ್ಥೆ ಮುಖಾಂತರ ತುಂಬ ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು ಆರ್ಟಿಸ್ಟು, ಆ್ಯಕ್ಟರ್ಸು ಎಲ್ಲರೂ ಆಚೆ ಬರ್ತಾರೆ, ನನಗೆ ನಂಬಿಕೆ ಇದೆ. ಮತ್ತು ಸ್ಕೂಲ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಮಪ್ಪ ಅವರಿಗೆ. ಯಾಕೆಂದರೆ ತುಂಬ ಒಳ್ಳೆ ಸಂಸ್ಥೆ ನಡೆಸ್ತಾ ಇದ್ದೀರಾ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಅದರ ಜೊತೆಗೆ ನಿಮಗೆ ಎಲ್ಲ ಸಿಗುತ್ತೆ, ಆದರೆ ಒಂದು ಒಳ್ಳೆ ಮನುಷ್ಯ ಕೂಡ ನೀವು ಆಗಬೇಕು. ನಾನು 1-2 ಲೈನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿ ಇದನ್ನು ಅರ್ಥ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. 100 ಮತದ ಹೊಟ್ಟ ತೂರಿ, 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವವೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ, 100 ಮತದ ಹೊಟ್ಟ ತೂರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನಿಯ ನಿಕೇತನ. ಸೊ ನಿಮ್ಮ ಮನಸ್ಸಿನ ನೀವು ಫಾಲೋ ಮಾಡಿ, ನಿಮ್ಮ ಹಾರ್ಟ್ನ ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಸೋಲು ಬಂದರೆ ಕೂಡ ನಿಮಗೆ ನಿರಾಶೆ ಬರಬಾರ್ದು, ಗಟ್ಟಿಯಾಗಿ ನಿಂತ್ಕೊಂಡು ಫೈಟ್ ಮಾಡಬೇಕು, ಜೀವನದಲ್ಲಿ ಏನಾದರೂ ಪಡಬೇಕು ಅಂತ ಮನೋಭಾವ ಇಟ್ಕೊಂಡು ಜೀವನದಲ್ಲಿ ಮುಂದೆ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗೋಕ್ಕೆ ಮುಂಚೆ ನಾನು ನಿಮಗೋಸ್ಕರ 1-2 ಲೈನ್ ಕೂಡ ಹಾಡ್ತೀನಿ. ಹಾಡಲ್ಲ? ಹೂ ಹೇಳಿದರೆ ನಾನು ಹಾಡ್ತೀನಿ. ಸೊ ಮುಂಗಾರು ಮಳೆ ಚಿತ್ರದಿಂದ ನಾನು 1-2 ಲೈನ್ ನಿಮಗೋಸ್ಕರ ಹಾಡ್ತೀನಿ, ನನ್ನ ಜೊತೆಗೆ ಹಾಡ್ತೀರಾ? ಕುಣಿದು ಕುಣಿದು ಬಾರೆ, ನಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವನೇ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಣ್ಣು ನಾನು ತನ್ಮಯ, ಹುಚ್ಚು ಹುಚ್ಚು ಹುಡುಗ ನೀನು ಬೆಚ್ಚಿ ಹೇಳಲೇನು, ಜೀವಕ್ಕೆ ಜೀವ ತಂದವನೇ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ. ತುಂಬ ಧನ್ಯವಾದಗಳು. ನನಗೆ ಇಂಥ
ಅವಕಾಶ ಕೊಡೋದಕ್ಕೆ ನನ್ನ ಸೌಭಾಗ್ಯ ನಿಮ್ಮೆಲ್ಲರಿಗೂ ನಾನಿವತ್ತು ಭೇಟಿ ಮಾಡಿದ್ದೀನಿ. ನನಗೆ 4 ಮಾತನಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೋಲು ನನ್ನನ್ನು ಹೆಚ್ಚು ಗೆಲುವಿನ ಕಡೆ ಮುಖ ಮಾಡಿಸಿದೆ. ಇದು ಬದುಕನ್ನು ಕಲಿಸ್ಕೊಟ್ಟಿದೆ. ಹಗಲ ರಾತ್ರಿಯಂತೆ ಗೆಲುವಿನ ಕಡೆಗೆ ಮುಖ ಮಾಡಬೇಕು, ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ ಎಂದು ಅರ್ಥಗರ್ಭಿತವಾಗಿ ಮಾತನಾಡಿದ ಶ್ರೀಮತಿ ಪೂಜಾ ಗಾಂಧಿಯವರಿಗೆ ಅನಂತ ಧನ್ಯವಾದಗಳು.